ನನ್ನ ಮಗನೇ ಮದುವೆ ಮಾಡಿಸ್ಕೊ ಬರ್ತೀವಿ. ಮದುವೆ ಮಾಡಿಸ್ಕೊ ಬಂದ್ರೆ ಕಾಸು ಖರ್ಚು ಆಯ್ಕಿಲ್ಲ, ಎಲ್ಲ ಮೇಳದಲ್ಲೇ ಕ್ಲೋಸ್ ಮಾಡ್ತಾರೆ. ಅವರೇ ಸೀರೆ ಕೊಡ್ತಾರೆ, ಅವರೇ ತಾಳಿ ಕೊಡ್ತಾರೆ, ಮದುವೆ ಮಾಡ್ಕೊ ಬರ್ತೀವಿ. ವೀಣಾ ಕರ್ಕ ಬಂದು ನಮ್ಮ ಮನೆಗೆ ಬರ್ತಾಳೆ, ಒಂದ್ ಸೇರಿ ಅಕ್ಕಿ ಮಾರ ಚೆಲ್ಸ್ಬಿಟ್ಟು ಪೂಜೆ ಮಾಡಿಸ್ ಕರ್ಕತ್ತಾಳೆ. ಆಮೇಲೆ ಇಬ್ರು ಒತ್ಕೋಬೇಕು. ಇದು ಯಾಕೆ ವೀಣಾ? ನೆನ್ನೆ ಮೊನ್ನೆ ಚೆನ್ನಿ ನನಗೆ ಕೆನಕ್ ಟಿವಿಗೆ ಬಂದ್ಲು ಅಂತ ಇವಳು ಅಂದ್ರೆ, ನೀನೇ 40 ವರ್ಷ ಬಂದ, ನೀನು 28 ವರ್ಷ ಬಂದ, ಕಾರಣ ಸುಮ್ಮನಿರು ಅಂತ ಇವಳು ಅಂತಾಳೆ. ಆಗ ನಮ್ಮ ಸರಿ ಸರಿ ಇವಳು 28 ವರ್ಷ ಬಂದು ಏನು 80 ವರ್ಷ ಬಂದಿರೋಳಂಗ ಆಡ್ತಾಳೆ ಇವಳುವೆ ಅಂತ ಅಕ್ಕಪಕ್ಕದವರು ನೆಗ ಹೊಡಿತಾರೆ. ಆಗ ನಾನು ಇಬ್ರು ಸಂಬಂಧ ಏನ್ ತಾಯಿ ಯಾಕೋ ಹಿಂಗಾಡಿ ಅಂದ್ರೆ, ನೀನ್ ಹೆಂಡತಿ ಸುಮ್ನೆ ಇರ್ಲಿಲ್ಲ, ಕೆನ್ನು ತಿರುಗಿ ಬಂದು ನಾನು ತಿಂದು ಹುಟ್ಟಪ್ಪ. ಅವಳು ಬಂದ್ರೆ 2 ಕೈ 2 ಕಾಲು ನನಗಿಲ್ವಾ, ನಾನು ತಿವ್ದೆ ಅವಳು ತಿವ್ದು ಸಮ ಆಗಿಲ್ವಾ ಅಂತಾಳೆ. ಆಗ ವಿಕ್ಕಿ ಏನಪ್ಪ ಹಿಂಗ ಆಯ್ತಲ್ಲ ಅಂದ್ರೆ, ಮಗ ನಿನ್ ಗಂಟು ಮುಡ್ಡೆ ಕರ್ಕೊಂಡ್ ನಡೀದೀನಿ ನಿಮ್ ಮನೆ ತೆಗಿರುವಂತ. ಆಗ ಅವನ್ ಮಗ, ಅಪ್ಪ ಏನು ಹಿಂಗಾಯ್ತಲ್ಲಪ್ಪ ಅಂದ್ರೆ, ಏನು ನಮಗ ಏನು ಇರೋದಂಗ ಕಾಲ ಕಳಿತೀವಿ ನಾವು. ನೀನೆಲ್ಲಾರ ಮೈಸೂರು ಬೆಂಗಳೂರು ಒಂದ್ ಮನೆ ಮಾಡ್ಕೊಂಡು ನಿನ್ ತಿಂಗಳು ಒಂದಿಷ್ಟು ನಾವು ದುಡ್ಡು ಕೊಡ್ತೀವಿ, ನಮ್ಗೆ ನೀನ್ ಕೊಡ್ಬೇಡ ನಾವೇ ಕೊಡ್ತೀವಿ ನಮ್ನ ಸೇರ್ಕೊಂಡು ಹೋಗಪ್ಪ ಅಂತ ಹೇಳ್ತೀವಿ. ಆ ನಿಶು ಬಂದ್ರೆ ಕೂಡೋರೋ ಇಲ್ಲ ಬೋಧಿ ಓಡ್ಸೋರು ಇವಳು ಅಳ್ತಾ ಬರ್ತಾಳೆ. ನಿಜ ನಮ್ಮ ಅಪ್ಪ ಇದ್ದಾಗ ಈ ಮನೆ ನಂದು, ನಮ್ಮ ಅಪ್ಪ ಹೋದ್ಮೇಲೆ ನಮ್ಮಪ್ಪ ಅವಳು ಬಂದ್ಮೇಲೆ ನಮ್ಮಪ್ಪ ನನ್ನ ಮಾಡ್ತಾ ಬಿಡ್ತು. ಹಾಗಚ್ಚು ಹೋಲಿ ಬಿಡೆ, ನಾನ್ ನೋಡ್ಕತೀನಿ, ಯಾಕೆ ಬೇಜಾರು ಮಾಡ್ಕತೀಯ, ನಾನಿಲ್ವಾ? ಆ ಕೃಷ್ಣಪ್ಪ ಸಮಾಧಾನ ಕಣವ, ಆಯ್ತು ಈಗ ನೀನ್ ಅವ್ರ ಮನೆ ಸೋಸೆ ಅವಳು ಬಂದು, ನಮ್ಮ ಮನೆ ಸೋಸೆ ನೀನ್ ಬಂದಿದ್ದೀಯ. ಅಚ್ಚು ನೀನೇ ಚೆನ್ನಾಗಿ ನೋಡ್ಕಪ್ಪ ಇವಳನ್ನ, ಹೋಲಿ ಬೇಜಾರು ಮಾಡ್ದಂಗೆ ಪ್ರೀತಿಯಾಗಿ ನೋಡ್ಕಪ್ಪ ಅಂತೇಳಿ ಕೃಷ್ಣಪ್ಪ ಸಮಾಧಾನ ಮಾಡಿ, ನಾನೇ ಊಟ ಮಾಡಿಸ್ಲವ ಅಂತದ. ಇಲ್ಲೆಲ್ಲ ನಾನು ಊಟ ಮಾಡ್ತೀನಿ ಬಿಡುಮ್ಮವ, ನಮ್ಮಪ್ಪ ಊಟ ಮಾಡ್ತಿತ್ತು ಅವಾಗ. ನಮ್ಮಪ್ಪ ಅವ್ರ ಅಂಬೆಲೋಸಿ ಹೇಳ್ತಾಳೆ, ಸಣ್ಣ ಪುಟ್ಟವಕ್ಕೆಲ್ಲ ತಾಯಿ ಹಿಂಗಾಯ್ತಾ, ಅಯ್ಯೋ ಏನ್ ಮಾಡಿ ನಿಮ್ಮಪ್ಪ ಜನ ನೋಡ್ಕೊತಿದ್ರು, ಈಗ ಆಯ್ತು ನಾವು ನೋಡ್ಕೊತೀವಿ ಸುಮ್ಮನೆ ತಾಯಿ. ಹೌದಾ ಹೌದಾ ಅಳ್ತಾಳ್ತೇನೆ. ಹೌದಾ ಹೌದಾ ಅಂತಾರೆ. ಅಚ್ಚು ಉಂಕಳಮ್ಮ ಹೌದು, ಉಂಕಳಮ್ಮ ಹೌದು ಅಂತ ಅಚ್ಚೂರು ಅಂತಾರೆ. ಕೃಷ್ಣಪ್ಪ ಏನ್ ನಿಮ್ಮಿಬ್ರದ್ದು ಹೌದು ಹೌದು ಅವ್ರ ಬಿಟ್ರೆ ಇನ್ನೇನು ಇಲ್ವಾ? ನೀವಿಬ್ರು ಅಲ್ಲ ನೀವಿಬ್ರು ಹೌದು ಹೌದು ಅಂದ್ಬಿಟ್ರೆ ಯಾವ ಸ್ಟೋರಿನೂ ಇಲ್ಲ ನಿಮ್ಗೆ. ನಿಮ್ಗೆ ಯಾರು ನೀವಿಬ್ರು ಬುದ್ಧಿ ಕಲ್ಸಿದ್ರು? ನಾನು ಕನ್ನಡ ಮೇಷ್ಟಾಗಿ ಕನ್ನಡನೇ ಸರಿ ನಿಮ್ ಕಲ್ಸಿಗೆ ಆಗ್ಲಿವೆ ನಾವು. ಬರೀ ಹೌದು ಹೌದು, ಇನ್ನೇನು ಪಾಠ ಇಲ್ಲ ನಿಮ್ಮಿಬ್ರಿಗೆ. ಹೋಗೋ ಅಚ್ಚು ಆಯ್ತು, ಅದಕ್ಕೆ ಚಿಕನ್ ತಂದೆ ಅವಳಿಗೆ ರೋಸ್ಟ್ ಮಾಡಿ ತಿನ್ಸೋ.